ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಪ್ರಭೇದಗಳು. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ. ಅಪಾಯಕ್ಕೊಳಗಾದ ಪ್ರಭೇದಗಳು. ಈ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅಪಾಯಕ್ಕೊಳಗಾದ ಅಂದಾಗ ಅಳಿವಿನ ಅಂಚಿನಲ್ಲಿರತಕ್ಕಂಥ ಪ್ರಭೇದಗಳು. ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ಹುಲಿ ಅನ್ನೋದಂದ್ರೆ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಉದಾಹರಣೆ ನಾವು ಕೊಡಬಹುದು. ಅದೇ ರೀತಿಯಾಗಿ ಸ್ಥಳೀಯ ಪ್ರಭೇದಗಳು ಅಂದಾಗ ಇವುಗಳು ಕೇವಲ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಪ್ರಭೇದಗಳು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2ನೇದಾಗ್ತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು, ಸ್ಥಳೀಯ ಪ್ರಭೇದಗಳು ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ನೀಲಗಿರಿ ತೆಹರ್ ಅಂತಕ್ಕಂಥದ್ದು ಕೇವಲ ಏನದಂದ್ರೆ ದಕ್ಷಿಣ ಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಸ್ಥಳೀಯ ಪ್ರಭೇದ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಅದೇ ರೀತಿಯಾಗಿ ವಲಸೆ ಪ್ರಭೇದಗಳು, ಮೈಗ್ರೇಷನ್ ಅಂದ್ರೆ ಹವಾಮಾನದ ಬದಲಾವಣೆಯಿಂದಾಗಿರ್ಬೋದು ಅಥವಾ ವಾತಾವರಣದ ಬದಲಾವಣೆಯಿಂದಾಗಿರ್ಬೋದು ಅಥವಾ ಆಹಾರಕ್ಕಾಗಿ ಏನದಂದ್ರೆ ವಲಸೆ ಹೋಗ್ತಕ್ಕಂಥ ನೋಡ್ತೀವಿ. ಕೆಲವು ಪ್ರಭೇದಗಳು ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಪ್ರಭೇದಗಳು. ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದರೆ ಸೈಬೇರಿಯನ್ ಕ್ರೇನ್ ಅಂತಕ್ಕಂಥದ್ದು ಇದು ಏನದಂದ್ರೆ ಚಳಿಗಾಲದಲ್ಲಿ ಏನದಂದ್ರೆ ಸೈಬೇರಿಯಾದಿಂದ ಭಾರತಕ್ಕೆ ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಅಳಿದು ಹೋದ ಪ್ರಭೇದಗಳು ಅಂದ್ರೆ ಈಗಾಗಲೇ ನಾಶವಾಗಿದ್ದಂತಹ ಪ್ರಭೇದಗಳು ಅಥವಾ ಭೂಮಿಯ ಮೇಲೆ ಜೀವಂತವಾಗಿ ಇಲ್ಲದಂತಹ ಪ್ರಭೇದಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಅಳಿದು ಹೋದ ಪ್ರಭೇದಗಳು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇದಕ್ಕೊಂದು ಉದಾಹರಣೆಯನ್ನು ಕೊಡೋದಾದರೆ ಡೈನೋಸಾರ್ ಈಗಾಗಲೇ ಏನಂದ್ರೆ ನಾಶವಾಗಿ ಹೋದಂಥ ಒಂದು ಪ್ರಭೇದ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತೀವಿ. ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು. ಜೈವಿಕ ವಿಘಟನೆಯಾಗುವ ಅಂತಕ್ಕಂಥದ್ದು ಪ್ರಶ್ನೆ. ಜೈವಿಕ ವಿಘಟನೆ ಆಗ್ತಕ್ಕಂಥದ್ದು ಅಂದ್ರೆ ಇದಕ್ಕೆ ಒಂದು ಸುಲಭವಾಗಿ ಹೇಳೋದಾದ್ರೆ ವಸ್ತುಗಳು ಕೊಳೆದು ಮಣ್ಣಾಗುವುದನ್ನು ಏನಂತೇಳಿ ಕರೀತಾರೆ ಅಂದ್ರೆ ಜೈವಿಕ ವಿಘಟನೆಯಾಗುವ ವಸ್ತುಗಳು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಮೊದಲನೇ ಆಯ್ಕೆ ನೋಡ್ತೀವಿ, ಗಾಜು ನೋಡ್ತೀವಿ. ಗಾಜು ಏನದಂದ್ರೆ ಇದು ಕೊಳೆಯುವುದಿಲ್ಲ. ಅದೇ ರೀತಿಯಾಗಿ ತರಕಾರಿ ಮತ್ತು ಚರ್ಮ ಇವುಗಳಿಂದ ಸುಲಭವಾಗಿ ಕೊಳೆತು ಮಣ್ಣಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಇದು ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಾಗದ ಮತ್ತು ಹೂವು ಇವೆರಡು ಏನದಂದ್ರೆ ಜೈವಿಕ ವಿಘಟನೆಯಾಗುವ ವಸ್ತುಗಳು. ಆದರೆ PVC ಪೈಪ್ಗಳು ಏನದಂದ್ರೆ ಇವುಗಳು ಜೈವಿಕ ವಿಘಟನೆಯಾಗದ ವಸ್ತುಗೆ ಉದಾಹರಣೆನ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆ 3ರ ನೋಡ್ತೀವಿ, ಮರದ ತುಂಡು ಇವುಗಳು ಕೂಡ ಏನಂದ್ರೆ ಕೊಳೆತು ಮಣ್ಣಾಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಪ್ಲಾಸ್ಟಿಕ್ ಚೀಲ ಮತ್ತು ತಾಮ್ರ ತಂತಿ ಇವುಗಳು ಕೊಳೆಯುವುದಿಲ್ಲ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಕೊನೆಗುಳಿದಿದ್ದು 4ನೇ ಆಪ್ಷನ್ನು, ಇದು ಸರಿಯಾದ ಉತ್ತರ. ಪ್ರಾಣಿ ತ್ಯಾಜ್ಯ, ಹುಲ್ಲು, ಹಣ್ಣಿನ ಸಿಪ್ಪೆ ಇವುಗಳು ಸುಲಭವಾಗಿ ಏನಂದ್ರೆ ಕೊಳೆತು ಹೋಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದಕ್ಕೆ ಸರಿಯಾದ ಉತ್ತರ. ಹೀಗೆ ಪ್ರಶ್ನೆ, ಭಾರತದ ದಕ್ಷಿಣ ತುದಿನ ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ. ಭಾರತದ ದಕ್ಷಿಣ ತುದಿ ಈ ಒಂದು ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಅಂತಕ್ಕಂಥದ್ದು ಯಾವ ಹೆಸರಿನಿಂದ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ, ಇಂದಿರಾ ಪಾಯಿಂಟ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಇದನ್ನ ಮೊದಲು ಪಿಗ್ಮಿಲಿಯನ್ ಪಾಯಿಂಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ನಂತರ ಇದನ್ನು 1984ರಲ್ಲಿ ಇಂದಿರಾ ಗಾಂಧಿಯವರ ಒಂದು ಗೌರವಪೂರ್ವಕವಾಗಿ ಇದಕ್ಕೆ ಇಂದಿರಾ ಪಾಯಿಂಟ್ ಅಂತೇಳಿ ಹೆಸರನ್ನ, ಇಲ್ಲಿ ಇಂದಿರಾ ಅಂತೇಳಿ ನೋಡ್ತೀವಿ, ಇಂದಿರಾ ಪಾಯಿಂಟ್ ಅಂತೇಳಿ ಹೆಸರನ್ನ ಇಡಲಾಯಿತು ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿಂದಲೇ ಏನದಂದ್ರೆ ಇಂದಿರಾ ಪಾಯಿಂಟ್ನಿಂದಲೇ ಏನದಂದ್ರೆ ಭಾರತದ ಸಮುದ್ರ ಗಡಿ ಆರಂಭವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪಗಳಲ್ಲಿ, ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಒಂದು ಭಾಗವಾಗಿರ್ತಕ್ಕಂಥ ಗ್ರೇಟ್ ನಿಕೋಬಾರ್ ದ್ವೀಪಗಳಲ್ಲಿ ಇದು ದಕ್ಷಿಣ ಭಾರತದ ತುದಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ಇಂದಿರಾ ಕೋಲ್ ಇದು ಜಮ್ಮು ಕಾಶ್ಮೀರದ ಉತ್ತರದ ತುದಿ. ಅದೇ ರೀತಿಯಾಗಿ ಗೋವರ್ಮೊಟ್ಟ ಗುಜರಾತ್ನ ಪಶ್ಚಿಮದ ತುದಿ. ಅದೇ ರೀತಿಯಾಗಿ ಕಿಬಿತ್ತು ಇದು ಅರುಣಾಚಲ್ ಪ್ರದೇಶದ ಪೂರ್ವದ ತುದಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ,
ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿ ಮೊದಲಿಗೆ ನೋಡ್ತೀವಿ ನಾವು ಪ್ರೋಟೋಜೋವಾ ಅಂತಕ್ಕಂಥದ್ದು. ಪ್ರೋಟೋಜೋವಾ ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಜೀವಿ ಏನದ ಅಂದ್ರೆ ಇದು ಮಲೇರಿಯಾ ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಪೋಲಿಯೋ ರೋಗವನ್ನು ಇದು ಉಂಟು ಮಾಡುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಪ್ರೋಟೋಜೋವಾ ಕೊಡೋದಾದರೆ ಅಮೀಬಾ, ನೀರಿನಲ್ಲಿ ವಾಸಿಸ್ತಕ್ಕಂಥ ಏಕಕೋಶ ಜೀವಿ, ಇದು ಕೂಡ ಏನಂದ್ರೆ ಪೋಲಿಯೋ ರೋಗವನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಬ್ಯಾಕ್ಟೀರಿಯಾ ಅಂದಾಗ ಅತಿ ಸಣ್ಣ ಜೀವಿಗಳಿವು. ಲ್ಯಾಕ್ಟೋಬ್ಯಾಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಏನದಂದ್ರೆ ಮೊಸರನ್ನು ತಯಾರಿಸಲು ಉಪಯೋಗಿಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಟೈಫಾಯ್ಡ್ ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಂದ್ರೆ ಸಲೋಮೆನೆಲ್ಲಾ ಟೈಫ್ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾ, ಇದು ಕೂಡ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಶಿಲೀಂಧ್ರ ಅಂದ್ರೆ ಫಂಗಸ್ ಅಥವಾ ಫಂಗಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದು ಏನದ ಅಂದ್ರೆ ಸಸ್ಯಗಳ ಮೇಲೆ, ಆಹಾರದ ಮೇಲೆ ಬೆಳೀತಕ್ಕಂಥದ್ದು ನೋಡ್ತೀವಿ. ಬೂದಿ ರೂಪದಲ್ಲಿ ಹುಳಗಳಂತಿರ್ತಕ್ಕಂಥದ್ದು ನೋಡ್ತೀವಿ. ಇದನ್ನೇನಂತ ಕರಿತಾರೆ, ಶಿಲೀಂಧ್ರ ಅಂತ ಕರಿತಕ್ಕಂಥದ್ದು ನೋಡ್ತೀವಿ. ಈ ಶಿಲೀಂಧ್ರದಿಂದ ಪೆನ್ಸಿಲಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಪೆನ್ಸಿಲ್ ಅಂತಕ್ಕಂಥ ಒಂದು ಔಷಧಿನ ಕಂಡುಹಿಡಿದಿರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಇದು ಪೋಲಿಯೋ ರೋಗವನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಉಳಿದ ಆಯ್ಕೆ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಉತ್ತರ ವೈರಸ್ ಅಂತಕ್ಕಂಥದ್ದು. ಪೋಲಿಯೋ ಅಂತಕ್ಕಂಥ ಒಂದು ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಸೂಕ್ಷ್ಮಜೀವಿ ಯಾವುದಂದ್ರೆ ವೈರಸ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡೋದಾದರೆ ಕೊರೋನಾ ವೈರಸ್, ಕೋವಿಡ್-19. ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಬೆಳೆಗಳನ್ನು ಸರಳವಾಗಿ ಒಂದು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದಾದರೆ ಬೆಳೆಗಳನ್ನು ಕೊಯ್ದ ನಂತರ ಅವುಗಳಿರ್ತಕ್ಕಂಥ ಹುಲ್ಲುಗಳಾಗಿರ್ಬೋದು, ಕಸ ಕಡ್ಡಿ ಅಥವಾ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಏನಂತೇಳಿ ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು ಒಕ್ಕಣೆ ಅಂತಕ್ಕಂಥದ್ದು. ಬೆಳೆಗಳನ್ನು ಕೊಯ್ದ ನಂತರ ರಾಶಿನ ಮಾಡ್ತಕ್ಕಂಥ ನೋಡ್ತೀವಿ. ರಾಶಿ ಮಾಡೋ ಟೈಮ್ನಲ್ಲಿ ತೂರ್ತಕ್ಕಂಥ ನೋಡ್ತೀವಿ ಗಾಳಿ ಸಹಾಯದೊಂದಿಗೆ. ಅಂದರೆ ಸರಳವಾಗಿ ಹೇಳೋದಾದರೆ ಗಾಳಿಯ ಸಹಾಯದಿಂದ ಬೇಳೆಗಳನ್ನು ಗಾಳಿಯ ಸಹಾಯದಿಂದ ಅಂದರೆ ತೂರುವಾಗ ಮೇಲೆ ನಿಂತ್ಕೊಂಡು ತೂರ್ತಕ್ಕಂಥದ್ದು ನೋಡ್ತೀವಿ. ಗಾಳಿಯ ಸಹಾಯದಿಂದ ಈ ರೀತಿ ಕಾಳುಗಳು ಈ ಕಡೆ ಬೀಳ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಗಾಳಿಯ ಒಂದು ರಭಸದಿಂದ ಬೇರೆ ಕಡೆ ಕಸ ಕಡ್ಡಿಗಳು ಬೀಳ್ತಕ್ಕಂಥದ್ದು ನೋಡ್ತೀವಿ. ಇದನ್ನೇನಂತೇಳಿ ಕರೀತಾರೆ ಅಂದ್ರೆ ಒಕ್ಕಣೆ ಅಥವಾ ತೂರುವುದು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ತೂರುವುದು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಬಿತ್ತನೆ, ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಏನಂತೇಳಿ ಕರೀತಾರೆ ಅಂದ್ರೆ ಬಿತ್ತನೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಕಳೆ ನಿವಾರಣೆ, ಬೆಳೆಗಳ ಮಧ್ಯೆ ಅನಾವಶ್ಯಕವಾಗಿ ಬೆಳೆದಂಥ ಹುಲ್ಲುಗಳನ್ನು ತೆಗಿತಕ್ಕಂಥದ್ದಾಗಿರ್ಬೋದು. ಇದನ್ನೇನಂತೇಳಿ ಕರೀತಾರೆ ಅಂದ್ರೆ ಕಳೆ ನಿವಾರಣೆ ಅಥವಾ ಹುಲ್ಲು ಕಳೆಯುವುದು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಕೊಯ್ಲು ಅಂದಾಗ, ಕೊಯ್ಲು ಅಂದರೆ ಬೆಳೆದಂತಹ ಬೆಳೆಯನ್ನು ಕತ್ತರಿಸಿ ಒಂದೆಡೆ ಸಂಗ್ರಹಿಸುವುದನ್ನು ಕೊಯ್ಲು ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥ ಪ್ರಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ಒಕ್ಕಣೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ. ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗವ್ಯೂಹದ ಭಾಗ. ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗವ್ಯೂಹದ ಭಾಗ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಯಾವ ಭಾಗದಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇ ಆಯ್ಕೆ ನೋಡ್ತೀವಿ ಜಠರ. ಜಠರ ಇದು ಹೊಟ್ಟೆಯೊಳಗೆ ಕಂಡು ಬರ್ತಕ್ಕಂಥ ಒಂದು ಚೀಲದಂತಿರ್ತಕ್ಕಂಥ ಒಂದು ಅಂಗ. ಇಲ್ಲಿ ಏನದಂದ್ರೆ ಪ್ರೋಟೀನ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ನಾವು ತಿನ್ನಂಥ ಆಹಾರ ಏನದಂದ್ರೆ ಇಲ್ಲಿ ಭಾಗಶಃ ಏನದಂದ್ರೆ ಇಲ್ಲಿ ಜೀರ್ಣವಾಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಇಲ್ಲಿ ಕೊಬ್ಬು ಏನದಂದ್ರೆ ಸಂಪೂರ್ಣವಾಗಿ ಜೀರ್ಣವಾಗಲ್ಲ. ಹಾಗಾಗಿ ಇದು ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಾಯಿ, ನಾವು ತಿಂದಂಥ ಆಹಾರ ಏನದಂದ್ರೆ ನಾವು ಇಲ್ಲಿ ತೆಗಿತಕ್ಕಂಥದ್ದು ನೋಡ್ತೀವಿ. ಇಲ್ಲಿಯೂ ಕೂಡ ಏನದಂದ್ರೆ ಆಹಾರ ಏನದಂದ್ರೆ ಭಾಗಶಃ ಏನದಂದ್ರೆ ಜೀರ್ಣವಾಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಕೊಬ್ಬು ಏನಂದ್ರೆ ಸಂಪೂರ್ಣವಾಗಿ ಜೀರ್ಣವಾಗುವುದಿಲ್ಲ. ಈ ಆಯ್ಕೆ ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆ ನಂಬರ್ 3ನೇದಕ್ಕೆ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗವ್ಯೂಹದ ಭಾಗ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಸಣ್ಣ ಕರಳು. ಇಲ್ಲಿ ಕೊಬ್ಬಷ್ಟೇ ಅಲ್ಲ, ಇಲ್ಲಿ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಇವೆಲ್ಲ ಏನದಂದ್ರೆ ಇಲ್ಲಿ ಸಂಪೂರ್ಣವಾಗಿ ಏನದಂದ್ರೆ ಜೀರ್ಣವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗ್ತಕ್ಕಂಥ ಮಾನವನ ಜೀರ್ಣಾಂಗವ್ಯೂಹದ ಭಾಗ ಯಾವುದು ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು ಸಣ್ಣ ಕರಳು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದೊಡ್ಡ ಕರಳು. ದೊಡ್ಡ ಕರಳು ಅಂದಾಗ ಇದು ಏನದಂದ್ರೆ
ನೀರು ಮತ್ತು ಉಪ್ಪನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಅಜೀರ್ಣವಾಗಿರ್ತಕ್ಕಂಥ ಆಹಾರ ಏನಂದ್ರೆ ಇಲ್ಲಿ ಮಲ ರೂಪಕ್ಕೆ ಪರಿವರ್ತನೆ ಆಗ್ತಕ್ಕಂಥ ಅಂಗ ಯಾವುದು ಅಂದಾಗ ದೊಡ್ಡ ಕರಳು. ಅದೇ ರೀತಿಯಾಗಿ ಜೀರ್ಣಾಂಗ ವಿವಾದ ಕೊನೆಯ ಭಾಗ ಯಾವುದು ಅಂದ್ರೆ ದೊಡ್ಡ ಕರಳು. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು. ಸಿಡುಬು ರೋಗ ಇದನ್ನ ಸ್ಮಾಲ್ ಪಾಕ್ಸ್ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಈ ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇ ಆಯ್ಕೆ ನೋಡ್ತೀವಿ ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಸಿಡುಬು ರೋಗ ಅಂತಕ್ಕಂಥದ್ದು ಒಂದು ಮಾರಕ ವೈರಸ್. ಇದಕ್ಕೆ 1976ರಲ್ಲಿ ಎಡ್ವರ್ಡ್ ಜೆನ್ನರ್ ಅವರು ಲಸಿಕೆಯನ್ನು ಕಂಡುಹಿಡಿತಕ್ಕಂಥದ್ದು ನೋಡ್ತೀವಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ಅದೇ ರೀತಿಯಾಗಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವರು ಪೆನ್ಸಿಲಿನ್ ಅಂತಕ್ಕಂಥ ಆಂಟಿಬಯೋಟಿಕ್ ಅನ್ನು ಕಂಡುಹಿಡಿದವರು. ಪೆನ್ಸಿಲಿನ್ ಅಂತಕ್ಕಂಥ ಆಂಟಿಬಯೋಟಿಕ್ ಅನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಅದೇ ರೀತಿಯಾಗಿ ಲೂಯಿಸ್ ಪಾಶ್ಚರ್. ಪಾಶ್ಚರ್ ಅಂದ್ರೆ ಗೊತ್ತಿರಬೇಕು, ಪಾಶ್ಚರೈಸೇಷನ್ ವಿಧಾನವನ್ನು ಕಂಡುಹಿಡಿದವರು. ಅದೇ ರೀತಿಯಾಗಿ ರೇಬೀಸ್ ಲಸಿಕೆಯನ್ನು ಕಂಡುಹಿಡಿದವರು ಲೂಯಿಸ್ ಪಾಶ್ಚರ್ ಅವರು. ಅದೇ ರೀತಿಯಾಗಿ ರಾಬರ್ಟ್ ಕೋಚ್ ಇವರು ಕ್ಷಯ ರೋಗವನ್ನು ಉಂಟು ಮಾಡತಕ್ಕಂಥ ಟ್ಯೂಬರ್ಕ್ಲೋಸಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದವರು. ಹಾಗಾಗಿ ಪ್ರಶ್ನೆ ಕೇಳಿದ್ದು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂದಾಗ ಆಪ್ಷನ್ ನಂಬರ್ 1ನೇದು ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ.